ಬಿಟ್ರೆ ಬರೋಬ್ಬರಿ ಆಕೈತಿ ಅಂದ್ರ ಇಲ್ಲಿ ತೋರಿಸಿ ಇಲ್ಲಿ ಬಾ ಕಾಲ್ ಮೇತ್ ನಂಬರ್ ಹಾಕ್ಯಾರಿ ಅದಕ್ಕೆ ನಂಬರ್ ಹೊಡೆದ ಕಿಶಂದ್ರ ಅವ್ನು ಹಿಡಿದು ಪೊಲೀಸ್ ಸ್ಟೇಷನ್ ಕೊಟ್ರೆ ಹೆಂಗ್ ಹಾಕ್ಯಾದ್ರಿ ಇಲ್ಲಿ ನೋಡ್ರಿ ಎಂತ ಚಿತ್ರಕಾರರ ಅದಾರಪ್ಪ ಅಂತಂದ್ರೆ ಜಗತ್ತಿನಾಗ ಅವ್ರ ಮೈಂಡ್ನಾಗ ಏನ್ ಬರ್ತೈತಿ ಅದನ್ನ ಬರೀತಾರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಟೈಗರ್ ಸಚಿನ್ ಮಾತಾಡುದು. ಏನಪ್ಪಾ ವಿಷಯ ಅಂದ್ರ ಇವತ್ತ ನಮ್ಮ ಊರಾಗ ಒಂದು ದೊಡ್ಡ ಅರಮನೆಕ ತೋರ್ಸಾಕ್ ಕರ್ಕೊಂಡ್ ಹೊಂಟೀನಿ. ಅಂದ್ರ ಅರಮನೆ ಅಂತ ತೋರ್ಸಂಗಿಲ್ಲ, ನಾನು ಬಾಳ ಮಂದಿ ತೋರ್ಸ್ಯಾರ ಜಮಖಂಡಿ ಅರಮನೆ ಅಂತೇಳಿ ಯೂಟ್ಯೂಬ್ ನಾಗ ಸರ್ಚ್ ಮಾಡಿದ್ರ ಅದ್ರ ವಿಡಿಯೋಗಳು ಬರ್ತಾವು. ಬಟ್ ನಾ ಏನ್ ತೋರ್ಸಾಕ್ ಹೊಂಟೇನಂದ್ರ ಆ ಅರಮನೆ ಒಳಗ ಪಾಳ ಬಿದ್ದ ಜಾಗಗಳು ಅದಾವ್ರಿ, ಪಾಳ ಬಿದ್ದ ರೂಮ್ ಅದಾವ. ಆ ರೂಮ್ನಾಗ ಅಮರ ಪ್ರೇಮಿಗಳು ಏನ್ ಬರ್ದಾರ ಅನ್ನೋದು ತೋರ್ಸಾಕ್ ಹೊಂಟೀನಿ. ವಿಡಿಯೋ ಫನಿ ಇರ್ತೈತಿ, ವಿಡಿಯೋ ಜೊತೆ ಇರ್ರಿ. ನಡ್ರಿ ಅಲ್ಲಿ ಹೋಗೋಣ. ಹಿಂಗಿಂದ ಇದು ಕುಡ್ಚಿ ರೋಡ್ದಿಂದ ಹೊಂಟ್ರೆ ಇಲ್ಲಿ ಭಾಳ ಅದ್ರ ನಿಮಗೊಂದ 3 ನಿಮಿಷದ ಜಾಗ ಐತಿ. 3 ನಿಮಿಷ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ನು ಆಗಂಗಿಲ್ಲ, 500 ಮೀಟರ್ನು ಆಗಂಗಿಲ್ಲ, ಹೋಗ್ಬೋದು ನಾವ. ಸ್ವಲ್ಪ ಗಾಡಿ ಮೇಲೆ ಇರೋದ್ರಿಂದ ಗಾಳಿ ಬಡ್ದಿರ್ತೈತಿ. ಇದು ನೋಡ್ರಿ, ಇದೆಲ್ಲ ನಮ್ದು ಕಡಪಟ್ಟಿ ದೇವಸ್ಥಾನ ಬರ್ತೈತಿ. ಇದು ಕಡಪಟ್ಟಿ ದೇವಸ್ಥಾನದ ಬಾಗಲ್ ಅದ. ಈಗ ಸಂಡೇ ಬಜಾರ್, ಇದೆಲ್ಲ ಸಂಡೇ ಬಜಾರ್. ಏಯ್ ಬೇಡ, ನಮ್ಮ ಹುಡುಗ ಏನೋ ಇದೆಲ್ಲ ಸಂಡೇ ಬಜಾರ್ ರೀ. ಇದು ಊರಂದ ಸಂಡೇ ಬಜಾರ್. ಇದು APMC ರೀ, ಜಮಖಂಡಿ APMC ನೋಡಿ ಬಜಾರ್. ಇದೊಂದು ಅಶೋಕ ದೀಪ ಸ್ತಂಭ. ಸಂಡೇ ಬಜಾರ್ ದಾಟಿ ಬಂದೇವಪ್ಪ ಅಂತಂದ್ರ, ಸಂಡೇ ಕಾಯಿಪಲ್ಲೆ ಮಾರ್ಕೆಟ್ ದಾಟಿ ಬಂದೇವಂದ್ರ ಈಗ ನಾವ್ ಇಲ್ಲಿದಿಂದ ಏನ್ ಮಾಡ್ತೀವಿ, ಇಲ್ಲಿದಿಂದ ಬಲಕ್ ಟರ್ನ್ ತಗೋತೀವಿ, ರೈಟ್ ಟರ್ನ್. ಎಲ್ಲ BLD ಕಾಲೇಜ್ ರೋಡ್ ರೀ, ಎದ್ರಿ ಇದ್ದ BLD ಕಾಲೇಜ್. ಹಿಂಗ ಮ್ಯಾಲ ಹೋದ್ರೆ BLD ಕಾಲೇಜ್ ಬರ್ತದೆ, MB ಪಾಟೀಲ್ ಅವ್ರದ. ಇಲ್ಲಿದಿಂದ ಕಾಣಿಸ್ತೈತಿ ನೋಡ್ರಿ, ಅಲ್ಲಿ ಮ್ಯಾಲ ಸಣ್ಣದ ಮೂರ್ತಿ ಕಂಡಂಗ ಕಾಣಿಸ್ತಲ್ಲ, ಯಾರು ಗುರ್ತಿಡ್ಬೇಕು ನೋಡ್ರಿ, ಅದೇ ನಮ್ಮ ರಾಜಮನೆ. ಇದು ಫಾರೆಸ್ಟ್ ಏರಿಯಾ, ಫಾರೆಸ್ಟ್ ಏರಿಯಾ ಆಫೀಸ್ ಅದ. ನೋಡ್ರಿ ಹುಡುಗರು ಅದಾವ, ಎಷ್ಟು ಕಟ್ ಹೊಡಿತಾರು. ಯಾಕಂದ್ರೆ ನಮಗ ಅವ್ರ ಅಜ್ಜಿಸ್ ತೋರಿಸ್ತಾರ, ನಿಮ್ಗೆ ಏಜ್ ಆಗೈತ್ರೋ ಈಗ ದೂರ ಏನಿಲ್ರಿ. ನಮ್ಮ ಮನೆಯಿಂದ ಭಾಳ ಅಂದ್ರೆ ಅರ್ಧ ಕಿಲೋಮೀಟರ್ ಅಷ್ಟೇ, 2-3 ನಿಮಿಷದ ದಾರಿ ಅಷ್ಟೇ. ನೋಡ್ರಿ ರಾಯಲ್ ಪ್ಯಾಲೇಸ್ ಮುಂದೆ ಒಯ್ಲಿ ಬೈಕ್ ನಮ್ಮ ಬೈಕ್ ಡ್ರೈವರ್ಗೆ ಹೇಳಾಕತ್ತೀವಿ. ಮ್ಯಾಲ ಐತ್ರಿ, ಏರುದೈತಿ ಪೂರ. ಅದ್ರ ಚಲಾನ್ ಅಂದ್ರೆ ಹಂಗ ಎತ್ತರ ಐತಿ ರೋಡ್. ಮತ್ ನೋಡ್ರಿ ರಾಯಲ್ ಪ್ಯಾಲೇಸ್, ನಮ್ ರಾಯಲ್ ಪ್ಯಾಲೇಸ್ ಅಂತಾರೆ ಇಂಗ್ಲಿಷ್ನಾಗ, ನಾವು ರಾಜವಾಡಿ ಅಂತ ಕರಿತೀವಿ. ಪಟವರ್ಧನನ ಅರಮನೆ, ಜಮಖಂಡಿ ರಾಜ ಪಟವರ್ಧನ ಅರಮನೆ. ಇದೆಲ್ಲ ಪ್ರೈವೇಟ್ ಸ್ಕೂಲ್ಸ್, ನಮ್ಮ ಮಾಜಿ MLA ನ್ಯಾಮಗೌಡ ಅವ್ರ ಪ್ರೈವೇಟ್ ಸ್ಕೂಲ್. ಈಗ ನಾವು ಇಲ್ಲಿಂದ ಏನ್ ಮಾಡ್ತೀವ್ರಿ, ಇಲ್ಲಿ ಮುಂದೆ ಬಲಕ್ ಟರ್ನ್ ತಗೋತೀವಿ. ಅಲ್ಲೊಂದು ಕಲ್ಯಾಣ ಮಂಟಪ ಐತಿ. ಕಲ್ಯಾಣ ಮಂಟಪ ಅಂದ್ರೆ ಮಂಟಪ ಐತ್ರಿ, ಅತಿಥಿ ಮಂಟಪಗಳು. ಸೊ ಅದನ್ನ ನೋಡಿ ಅಲ್ಲಿ ಏನೇನು ಬರ್ದಾರ ಎಲ್ಲಾ ಕಡೆ ಅಡ್ಡಾಡೋಣ್ರಿ. ಇದೆಲ್ಲ ದೊಡ್ಡ ಕಟ್ಟಡ, ಕೋಟೆಗಳು, ಎಲ್ಲ ಕೋಟೆಗಳು ನೋಡ್ರಲ್ಲ. ಅವಾಗಿನ ಭಾಳ ಬಿದ್ದಿದ್ದ ಜಾಗ ಅರಮನೆ ಜಾಗ. ಇದ ನೋಡ್ರಿ ಮಂಟಪ. ನಡಿ. ಈಗ ನೋಡ್ರಿ ನಾವು ಬಂದೇವಿ ರಾಜೋಡಿ ಒಳಗ ಒಂದು ಪಾಳ ಬಿದ್ದಿದ್ದ ಮಂಟಪ ಇದೆ. ಇದಕ್ಕೆ ಮಂಟಪ ಅಂತಾರ. ಒಳಗೆಲ್ಲ ಶಿವಲಿಂಗ ಇತ್ತು. ಮಂಟಪ ಅನ್ನೋಕ್ಕಿಂತ ಇದನ್ನ ಫಸ್ಟಿಗೆ ಪೂಜೆ ಮಾಡ್ತಾರಂತ ವಿಡಿಯೋದಾಗ ಹೇಳ್ಯಾರ ಎಲ್ಲಾರು. ಸೊ ಈಗ ಎಲ್ಲ ಗಾಡಿ ಚೆಕ್ ಮಾಡೋಣ್ರಿ. ನಿಮಗೆ ಸ್ವಲ್ಪ ಅಶ್ಲೀಲ ಕಂಡ್ರು ನಮ್ಮ ಮಂದಿ, ನಮ್ಮ ಜನ ಪುರಾತತ್ವ ಅಂದ್ರೆ ಪುರಾತನದ ಮಂಟಪಗಳು ಅಥವಾ ಪುರಾತನ ಕಟ್ಟಡಗಳು ಎಷ್ಟು ಜವಾಕಿ ಮಾಡ್ತಾರ, ಎಷ್ಟು ಕ್ಲಿಯರ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಸೊ ಏನ್ ಮಾಡೋಕ್ಕಾಗಲ್ಲ, ಜನ್ರೇಷನ್ ಹಂಗೈತಿ ನಮ್ದ. ಸೊ ಈಗ ನೋಡ್ರಿ ಪ್ರತಿಯೊಂದು ವಿಡಿಯೋ ಇದು ನೋಡ್ರಿ. ಈ ಕಡೆ ಬಾ. ಇದು 2 ವರ್ಷ ಆತ್ರಿ ನಾವ ಆ ಕಡೆ ತೋಡಿ. ಈ ಕಡೆ ಬಾ.
ಈ ಕಡೆ ಬಾ ಸಾಕ. ನಾವು ಹಿಂದಿನ ವಿಡಿಯೋದಾಗ ತೋರಿಸಿನಲ್ರಿ ಸಾಹಿತ್ಯ ಸೆಕ್ಟರ್ 3 ಅಥವಾ ಶೂಟಿಂಗ್ ಮಾಡುವಾಗ ಇದನ್ನು ಸ್ವಚ್ಛ ಮಾಡಿದ್ದೇವೆ ನಾವು. ಇದನ್ನೆಲ್ಲ ಸ್ವಚ್ಛ ಮಾಡಿದ್ದೀವಿ. ಇಟ್ಟು ಸ್ವಚ್ಛ ಇಟ್ಟಾರ. ಮ್ಯಾಲೆಲ್ಲ ಚಾವಡಿ ಇತ್ತ, ಚಾವಡಿ ಎಲ್ಲ ಹೋಗಿ ಬಿದ್ದೈತಿ. ಈಗ ಮಳೆ ನೀರು ಬಂದು ಮಳೆ ನೀರೆಲ್ಲ ಸಿಗ್ಬೀಳ್ತೈತಿ ಇಲ್ಲಿ. ಸೊ ಏನ್ ಮಾಡಕ್ಕಾಗಂಗಿಲ್ರಿ, ಯಾಕಪ್ಪ ಚಂದ ಬರ್ದಾರ ಅದನ್ನ. ಸುಳ್ಳು ಎತ್ತ ಏನ್ ಬರ್ದಾರ ಯಾರಿಗ್ ಗೊತ್ತೈತಿ. ಅವ್ರಿಗೆ ಏನ್ ಮಜಾ ಸಿಗತೈತಿ ಗೊತ್ತಿಲ್ಲ, ಬಟ್ ಬರೋದ್ರ ಮಜಾ ಸಿಗ್ತಿತ್ತಪ್ಪ ಅದಂದ್ರೆ ಕವಿಗಳು ಕವಿತೆಗಳು ಬರಿಬೇಕಿತ್ತ. ಬರ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಅಂತ ಚಂದ ಬಂದಾರ. ಇಲ್ಲಿ ನೋಡ್ರಿ, ರಂಡಿ ಮಗನ ನಿಮ್ಮ ಅವ್ನ ಏನೋ ಬರ್ದಾರ ಇವಾಗ. ಸೊ ನಾವು ಓದಿ ಹೇಳಕ್ ಬರಂಗಿಲ್ಲ ಅದ, ಯಾಕಂದ್ರೆ ಅವ್ರವ್ರ ಭಾವನೆಗಳು ಗಾಡಿ ಮೇಲೆ ವ್ಯಕ್ತ ಆಗ್ತಾವ ಅಷ್ಟ. ಅವ್ರವ್ರ ಭಾವನೆಗಳು ಭಾಳ ಅಶ್ಲೀಲ ಬರ್ದಾರು, ಭಾಳ ಅಶ್ಲೀಲ ಚಿತ್ರ ಬರ್ದಾರು. ಸೊ ಎಲ್ಲಾರು ಚಲೋ ತೋರ್ಸಕ್ ಹೋಗಿ ಎಲ್ಲಾರು ಹಿಸ್ಟ್ರಿ ಹೇಳಕ್ ಹೋಗಿತ್ತ ಫಸ್ಟ್ ನಾವು ಅವೇರ್ನೆಸ್ ವಿಡಿಯೋಗಳು ಮಾಡಿದ್ದೇವಪ್ಪ ಅಂತಂದ್ರ ಇವೆಲ್ಲ ಕ್ಲೀನ್ ಆಗ್ತೈತ್ರಿ. ಕ್ಲೀನ್ ಮಾಡಕ್ ಇದಕ್ಕೊಂದು ನೋಡ್ರಿ ಎಲ್ಲ ಇದು ಕುಡಕರ ಅರಮನೆ ಆಗ್ಬಿಟ್ಟೈತಿ ಸದ್ಯಕ್ಕ. ಸೊ ಎಲ್ಲಿ ಬೇಕಾದಲ್ಲ ನೋಡ್ರಿ ಗಾಡಿಗೆ, ಇಲ್ಲಿ ನೋಡ್ರಿ ಎಲ್ಲಿ ಬೇಕಾದಲ್ಲ ಗಾಡಿಗೆ ಬರ್ದಾರ ಅಶ್ಲೀಲ ಚಿತ್ರ ಬರ್ದಾರ. ಅಂದ್ರ ಒಂದೊಂದು ಹುಡುಗರ ಮನಸ್ಸಿನ ಪರಿಸ್ಥಿತಿ ಮನಸ್ಥಿತಿಗಳು ಹೆಂಗ್ ಅದಾವಪ್ಪ ಅಂತಂದ್ರ ಈ ಗಾಡಿ ಮೇಲೆ, ಪ್ರತಿಯೊಂದು ಗಾಡಿ ಮೇಲೆ ಗೊತ್ತಾಗ್ತೈತಿ. ಈ ಲವ್ ಫೇಲ್ಯೂರ್ಸ್ಕಿಂತ ಅಶ್ಲೀಲ ಭಾವನೆಗಳು ಹೊಂದಿರೋರೇ ಭಾಳ ಅದಾರ ನಿಮಗೆ ಗೊತ್ತಾಗ್ತೈತಿ. ಅದು ನ್ಯಾಚುರಲ್ ಅಂತ ಅಲ್ಲ, ಯಾಕಂದ್ರೆ ಯಾವುದೋ ಒಂದು ಊರಿನ ಪ್ರತಿಷ್ಠೆ ಮೇಲೆ ಹಿಂಗ್ ಬರೀತಾರಪ್ಪ ಅಂತಂದ್ರ ಅದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ನೀವೇನಂತೀರಿ ಕಮೆಂಟ್ನಾಗ ಹಾಕ್ರಿ, ಕಮೆಂಟ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಇದನ್ನೆಲ್ಲ ನೋಡಿ ನನಗೇನು ಅನಿಸ್ತೈತ್ರಿ, ಜಮಖಂಡಿ ರಾಯಲ್ ಪ್ಯಾಲೇಸ್ ಅನ್ನೋಕ್ಕಿಂತ ಜಮಖಂಡಿ ಪಾಳು ಬಿದ್ದ ಅರಮನೆ ಅಂತ ಹೇಳಿ ಕರಿಬೋದು ನಾವು ಇದನ್ನ. ಇದು ಎಲ್ಲಾ ಕಡೆ ಸುಧಾರಿಸಲ್ಲ ಅಂತಲ್ಲ, ಏನೋ ಒಂದು ಸಮಾಜ ಕಾರ್ಯ ಮಾಡಕ್ ಹೋಗಿ ಒಂದು 10-20 ಮಂದಿ ಬಂದು ಕ್ಲೀನ್ ಮಾಡಿದಾರ, ಒಂದೊಂದು ರೂಮ್ ಕ್ಲೀನ್ ಮಾಡಿದ್ರು ಒಂದು ವರ್ಷ ಒಳಗೆ ಎಲ್ಲ ಸ್ವಚ್ಛ ಆಗ್ತದ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಟ್ರೈ ಮಾಡಿದ್ವಿ, ಬಟ್ ಅದು ಭಾಳ ದಿನ ಉಳಿಲಿಲ್ಲ. ಯಾಕಂದ್ರೆ ಹಿಂದಿನ ವಿಡಿಯೋದಾಗ ನೋಡ್ರಿ, ಈಗ ನಾ ತೋರಿಸಿದ ರೂಮ್ ನೋಡ್ರಿ ಗೊತ್ತಾಗ್ತೈತಿ ನಿಮಗೆ. ಸೊ ಮುಂದೆ ಹೋಗೋಣ ಬರ್ರಿ. ನಾವ್ ಎಲ್ಲಿದಿಂದ ಬಂದೇವ್ ಅಂದ್ರೆ ಇಲ್ಲಿ ಏರುದೈತ್ರಿ, ಇಲ್ಲಿ ಏರ್ ಕಿಶನ್ರಿ ಇಲ್ಲಿ ಬಂದೇವಂದ್ರ ಇಲ್ಲಿ ನೋಡ್ರಿ ಎಷ್ಟು ಸ್ಮೂತ್ ಎಷ್ಟು ಚಂದ ಅಂತದ ಐತ್ರಿ. ಇಲ್ಲಿ ನಿತ್ರ ಎಲ್ಲ ಜಮಖಂಡಿ ನಿಮಗ್ ಕಾಣಿಸ್ತೈತಿ. ಈ ಕಡೆ ನೋಡ್ರಿ, ಈ ಕಡೆ ಎಲ್ಲ ಅರಮನೆ ಕಾಣಿಸ್ತೈತಿ. ಪಾಳ ಬಿದ್ದದಂದ್ರೆ ಎಷ್ಟು ಗೊತ್ತಾಗ್ತೈತಿ ನಿಮಗ್. ಬ್ಲಾಗ್ನಾಗ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಅರಮನೆಗಳನ್ನ ಇತಿಹಾಸಗಳನ್ನ ಹೇಳ್ತಾರ, ಪ್ರತಿಯೊಂದು ಅರಮನೆ ಹಿಂಗ್ ಪರಂಪರೆ ಹೊಂದಿತ್ತು, ಹಿಂಗೆಲ್ಲ ರಿಚ್ ಇತ್ತಪ್ಪ ಅಂತೇಳಿ ಹೇಳ್ತಾರು. ಬಟ್ ಅದು ಈಗಿನ ಜನ್ರೇಷನ್ದಾಗ ಸಿಕ್ಕಿ ಏನಾಗಕತ್ತದ ಅದು ಒಬ್ರು ತೋರ್ಸಿಲ್ಲ ಅನಸ್ತೈತಿ ನನಗ. ಫಸ್ಟ್ ನಾನ್ ತೋರ್ಸಾಕತ್ತೀನಿ ಅಂತೇಳಿ ಒಂದ್ ಲೈಕ್ ಮಾಡ್ರಿ. ಹಂಗ ಈಗ ನೋಡ್ರಿ ಇದೇನ್ ಕಾಣಿಸ್ತೈತ್ಲ, ಇಲ್ಲೆಲ್ಲ ಊರ್ಲ್ ಹಾಕೊಂಡಾರ ಹುಡುಗರು. ಅಂದ್ರ ಅಷ್ಟು ಇದೊಂದು ಹೆಂಗ್ ಅಂದ್ರ ಹಾಂಟೆಡ್ ಪ್ಲೇಸ್ ನಂಗೆ ಕ್ರಿಯೇಟ್ ಆಗ್ಲಿಕತ್ತದ ಬರ್ಬರ್ತ. ಸೊ ರಾಜ್ಯ ಸರ್ಕಾರ ಏನ್ ಮಾಡ್ತೈತೆ ನಮಗ್ ಗೊತ್ತಿಲ್ಲ, ಸರ್ಕಾರದವ್ರು ಏನ್ ಮಾಡ್ತಾರ ನಮಗ್ ಗೊತ್ತಿಲ್ಲ. ಬಟ್ ಇದಕ್ಕೊಂದು ಏನಾರ ಒಂದು ವ್ಯಾಲ್ಯೂ ಕೊಡ್ತಿದ್ರಪ್ಪ ಅಂತಂದ್ರ ಏನೋ ಮಾಡೊಂದು ಒಗಿತಿದ್ರ ಅವಾಗ. ಸೊ ಇಲ್ಲಿದಿಂದ ನೋಡ್ರಿ ಎಲ್ಲಾ ವ್ಯೂಸ್ ಕಾಣಿಸ್ತೈತಿ ಈ ಕಡೆ ಜಮಖಂಡಿದೆಲ್ಲ. ಬಾ ಈ ಕಡೆ ಬಂದೇವ್ ಅಂದ್ರೆ ಈ ಕಡೆ ಎಲ್ಲ ಪಾಳು ಬಿದ್ದಿದ್ದೆಲ್ಲ ಕಾಣಿಸ್ತೈತಿ ನೋಡ್ರಿ. ಇದು ಏನಿಲ್ಲ ಅಂದ್ರೆ ಇದು 100ರಿಂದ 150 ವರ್ಷಗಳ ಇತಿಹಾಸ ಹೊಂದೈತೆ ಅಂತ ಹೇಳ್ತಾರು. ನಾವು ಇಲ್ಲಿ ಬಂದು ಒಂದು 20ರಿಂದ 25-30 ವರ್ಷ ಆತ್ರಿ ಖರೆ. ಇದು ನೋಡ್ರಿ, ನಾವು ಸಾಹಿತ್ಯ ಸೆಕ್ಟರ್ ಪೂರಾ ಸೀರೀಸ್ ಮಾಡಿದ್ದು ಇದೇ ಪ್ಲೇಸ್ ರೀ. ನಾವು ಸಾಹಿತ್ಯ ಸೆಕ್ಟರ್ ಸೀರೀಸ್ ಮಾಡಿದೇವಲ್ಲ, ಇದೇ ದೊಡ್ಡ ಪ್ಲೇಸ್. ಇಷ್ಟು ಪ್ಲೇಸ್ನ ಮಾಡಿದೆವು ನಾವು. ಹಿಂಗೆಲ್ಲ ಗ್ಯಾಸ್ ಏಜೆನ್ಸಿಗಳು ಅದಾವ್ರಿ ಇಲ್ಲೆಲ್ಲ. ಗ್ಯಾಸ್ ಏಜೆನ್ಸಿಗೆ ಒಂದು ಜಾಗ ಕೊಟ್ಟಾರ ಬಿಡ್ರಿ, ದೊಡ್ಡ ಗ್ರೌಂಡ್ ಐತಿ. ಮನಿ ಕಡೆ ಹೋಗೋಣ್ರಿ. ಯಾಕಂದ್ರೆ ಎಂಥ ಬಂಗಾರ ಅಂತ ಜಾಗ ಭಾಳ ಕೆಟ್ಟೈತ್ರಿ. ಯಾಕಂದ್ರೆ ಇದಕ್ಕೆ ದಿಕ್ಕಿಲ್ಲ, ದಿವಾಳಿ ಇಲ್ಲ. ಯಾಕಂದ್ರೆ ಜವಾಬ್ದಾರಿಯಿಂದ ಯಾರು ಕೆಲಸ ಮಾಡಂಗಿಲ್ಲ. 108 ಮಂದಿ 108 ಥರ ವಿಡಿಯೋ ಮಾಡಿ ಹಾಕ್ತಾರ, 108 ಥರನೂ ಹೇಳ್ತಾರ. 108 ಥರ ಹೇಳೋಕಿದಕ್ಕೇತ ಇದನ್ನ ನಾವು ಕ್ಲೀನಾಗಿ ಮಾಡ್ಬೋದಿಲ್ಲ ಅನ್ನೋದು ಒಬ್ರು ತೋರ್ಸಂಗಿಲ್ಲ. ಸೊ ನಾನು ವಿಡಿಯೋದಾಗ ನನಗೆ ಆದಷ್ಟು ಮಟ್ಟಿಗೆ ಎಷ್ಟು ಹಾಳಾಗ್ಯದ ಅನ್ನೋದು ತೋರ್ಸಾಕತ್ತನ ಅಷ್ಟ. ಇದು ನೋಡ್ರಿ, ಇವೆಲ್ಲ ಸೈನಿಕರಿದ್ದಂಥ ಮನಿ ಇದೆ ಎಲ್ಲ. ಆಲ್ಮೋಸ್ಟ್ ಹಿಸ್ಟ್ರಿ ಒಳಗೆ 10% ಇದು ಅಷ್ಟೇ ಗೊತ್ತೈತೆ ನನಗೆ ಈ ಅರಮನೆ ಇದ್ರಿ. ಬಟ್ ನಾವು ಇದ್ದಿದ್ದು ಎದಕ್ಕೆ ಅಂದ್ರೆ ಹಾಳಾಗಕತ್ತದ ಅನ್ನೋದು ತೋರ್ಸಾಕತ್ತೀವಿ ಅಷ್ಟೇ ರೀ. ಇದು ಭಾಳ ಆದ್ರೆ ಇನ್ನೊಂದು 100 ವರ್ಷನಾಗ ಇವೆಲ್ಲ ಸಮ ಆಗ್ಬಿಡ್ತಾವ್ರಿ. ಇವು ಯಾರು ಕೇರ್ ಮಾಡಂಗಿಲ್ಲ. ಯಾರೇ ಬಂದು ಮುಂದೆ ಚಲೋ ಬಂದವರು ಜಾಗ ಸ್ವಚ್ಛ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಈಗಿನ ಟೈಮ್ದಾಗ ಇದ್ದಂತಹ ಅವ್ರೇನು ಮರಿ ಮೊಮ್ಮಗ ಅದಾರಲ್ಲ, ಅವ್ರು ಏನಾರು ಕೇರ್ ಮಾಡಿದ್ರೆ ಇದು ಆಗ್ತೈತೆ ಅಷ್ಟೇ, ಮತ್ತೇನು ಕೆಲಸ ಇಲ್ಲ. ಇದು ನೋಡ್ರಿ, ಇದು ಮಂತ್ರಿ ಮನಿ ಇದೆ. ಮಂತ್ರಿ ಮನಿ ಒಳಗೆ ಭಾಳ ಸ್ವಚ್ಛ ಐತ್ರಿ, ಅದನ್ನು ತೋರಿಸ್ತೀವಿ ಬರ್ರಿ. ಎಲ್ಲರೂ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಐತಿ, ಇಲ್ಲಿ 4 ಮಂದಿ ಕುಂದಿರ್ತಿದ್ರು, ಗೆಸ್ಟ್ ಕುಂದಿರ್ತಿದ್ರು, ಅವ್ರು ಕುಂದಿರ್ತಿದ್ರು ಅನ್ನೋಕ್ಕಿಂತ ನೋಡ್ರಿ ನಮ್ಮ ಜನ ಎಷ್ಟು ಸ್ವಚ್ಛ ಇಟ್ಟೈತೆ ಅಂತ ಬಾಳೆ. ಅಂದ್ರೆ ನಾವು ಎಷ್ಟು ಸ್ವಚ್ಛ ಇಟ್ಟೇವತ್ತ. ಇದಕ್ಕೆ ಎಲ್ಲಿದಲ್ಲಿ ನಾವು ಹೊಣೆಗಾರರೇ ಅನ್ಬೇಕ್ರಿ. ಯಾಕಂದ್ರೆ ನಾವು ನೀರು ಕುಡ್ಕೋತ ಬಂದು ಒಂದು ಬಾಟ್ಲಿ ಹೋಗಿದ್ರು ಅದು ನಾವು ಹೊಲಸು ಮಾಡ್ಯಾವತ್ತೇಳಿ. ಇದು ನೋಡ್ರಿ ಮಂತ್ರಿ ಮನಿ ಇದೆ. ಅವಾಗೇ ನೋಡ್ರಿ ಎಷ್ಟು ದೊಡ್ಡ ಹಾಲ್ ಐತಿ.
ಇದು ಆಕ್ಚುಲಿ ನನ್ನ ಟೈಮ್ ಅಂದ್ರೆ ಈಗ ನಮಗೇನಾರ ಹಿಂಗೆ ಕೊಟ್ರಪ್ಪ ಅಂತಂದ್ರೆ ಅಲಾಟ್ ಮಾಡಿದಾರ ಅಂದ್ರೆ ಏನಿಲ್ರಿ ಫಸ್ಟ್ ಕ್ಲಾಸ್ ಇಲ್ಲೊಂದು ಪಾರ್ಟಿಷನ್ ಮಾಡಿಸ್ತೀವಿ, ಅಲ್ಲೊಂದು ಕಿಚನ್ ಮಾಡಿಸ್ತೀವಿ, ಅಲ್ಲಿ ಕಿಚನ್ ಆಗ್ತೈತಿ, ಇಲ್ಲಿ ನಡ್ಬರ್ಕ ಡೈನಿಂಗ್ ಹಾಲ್ ಆಗ್ತೈತಿ, ಇಲ್ಲೊಂದು ಹಾಲ್ ಆಗ್ತೈತಿ, ಆ ಕಡೆ ಒಂದು ಬೆಡ್ರೂಮ್ ಆ ಕಡೆ ಒಂದು ಬೆಡ್ರೂಮ್ ಕ್ಲಿಯರ್ ರೀ. ಫಸ್ಟ್ ಕ್ಲಾಸ್ ಇಟ್ಟರದಾಗ ಆರಾಮ್ ಸುಖವಾಗಿರ್ಬೋದು. ಖರೆ ಅಲಾಟ್ ಮಾಡಂಗಿಲ್ಲ, ಯಾಕಂದ್ರೆ ಗೌರ್ಮೆಂಟ್ ಜಾಗ ಅಲ್ರಿ, ಗೋರ್ಮೆಂಟ್ಗೆ ಬೇಕಾ, ನಮಗೆ ಜಾಗ ಇರ್ಲಿಕ್ಕೆ ಹೊತ್ತು ಗೋರ್ಮೆಂಟ್ಗೆ ಜಾಗ ಇದ್ರೆ ಸಾಕು. ಇಲ್ಲಿ ನೋಡ್ಬರ್ರಿ, ಇಲ್ಲಿ ಎಷ್ಟು ಚಂದ ಬರ್ದಾರ, ಇಲ್ಲಿ ಕವಿತೆಗಳು ನೋಡಾಕತ್ತೀರಿ ಬರ್ಲಾ ನೋಡ್ರಿ, ಇಲ್ಲಿ ಸೋನು ಮಾದೇವತ್ತ ಅವು ಎಲ್ಲದಾನು ಅಕ್ಕಿ ಎಲ್ಲದಾಳು ಯಪ್ಪ ಪುಣ್ಯಾತ್ಗೈತಿ ನೋಡ್ರಿ. ಅದಕ್ಕೀತ ಇಲ್ಲಿ ಇಂಗ್ಲೀಷ್ನಾಗು ಬರ್ದಾರ, ಬರ್ರಿ ಇಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಅಟ್ಟಿ ಹತ್ರ ಯಾವ ಬರ್ದಾನಂತಲ್ಲ ಅವ್ನ ಅಟ್ ನೋಡ್ರಿ, ಸಂಗು ಓಪಿ ಹಿಪ್ಪರಿಗತ್ತ ಅಟ್ಟಿ ಹತ್ರ ನನ್ ಕಾಲಿಲೆ ಬರೀತಾರೋ ಕೈಲಿ ಬರೀತಾರೋ. ಇಲ್ಲಿ ನೋಡ್ರಿ ನೋಡ್ರಿ ಇದೆಲ್ಲ ಬಾಯ್ ಬಿಡ್ರಿ ಬದ್ ಬಾಯಿ ಬರ್ತದ ಸುಪ್ರೀತ್ ಆತ್ ನೋಡ್ರಿ. ಥೋ ಹುಡುಗಿಯರ ಹೆಸರಂತೂ ಇಲ್ಲ ಮುಗಿತು. ಹೇಳಾಕತ್ತ ನನ್ನ ಬೆಸ್ಟ್ ಅನ್ಸಿದ್ದು ಅಟ್ಟಿ ಹತ್ರ ಯಾವ ಬರೀತಾನತ್ತ. ಬೆಲ್ಲ ಏನಿದೆ ಎಲ್ಲ ಒಳಗೆ ಇದೆ ಏನೇನೋ ಬರ್ದಾರ್ಲಿಕ್ಕ ಕವಿತೆಯಾಗ ಕವನ ಏನದ ಪೋಯಟ್ರಿದವ್ರ. ಸೊ ಇದು ಇಷ್ಟ ಐತ್ರಿ, ಯಾಕಂದ್ರ ರಾಯಲ್ ಪ್ಯಾಲೇಸ್ ತೋರ್ಸಕ್ ಭಾಳ ಐತೆ, ಭಾಳ ದೂರ ಐತಿ. ಯಾಕಂದ್ರ ಏನ್ ತೋರ್ಸಿದ್ರು ಹಾಳಾಗ್ತೈತಿ. ಈಗ ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದ ಇನ್ನಟ್ ಇಲ್ಲಿದಿಂದ ಕಂಟಿನ್ಯೂ ಮಾಡ್ತೀವಿ. ಈ ಜಾಗ ಗುರ್ತು ಹಿಡ್ಕೊರಿ, ಇದ ಜಾಗದಾಗ ಬಂದ ಮತ್ತೊಂದು ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದ್ರ ಎಲ್ಲಕ್ಕಿಂತ ಅದೊಂದು ನೋಡ್ಬಿಡ್ರಿ, ಲಾಸ್ಟ್ ಬರೋಬರಿ ಆಕೈತಿ. ಈಗ ಲಾಸ್ಟ್ ಒಂದು ಕವಿತೆ ಹೇಳಿ ಈ ವಿಡಿಯೋ ಎಂಡ್ ಮಾಡ್ಕೊಂಡ್ಬಿಡೋಣ್ರಿ. ಏನಪ್ಪಾ ಅಂತಂದ್ರ ನೋಡ್ರಿ, ಪ್ರೀತಿಯ ಪಲ್ಲಕ್ಕಿಯಲ್ಲಿ ಮೋಸದ ಮೆರವಣಿಗೆ. ಎಷ್ಟ್ ಚಂದ ಬರ್ದಾನ ನೋಡ್ರಿ ಹುಡುಗ, ಯಾವನೇ ಇರ್ಲಿ. ಸೊ ಬ್ಯಾಡ್ ಬಾಯ್ ಅತ್ನು ಬರ್ದಾನ. ಸೊ ಏನ್ ಮಾಡ್ರಿ ಅದನ್ನ ಅಂದ್ರ ಇಂಥವ್ ಬರ್ದಾರ ಒಂದ್ 4 ಮಂದಿಗೆ ತಿಳಿತೈತಿ, ಓದ್ತಾರ. ಅದು ಬಿಟ್ಟು ಚಿತ್ರಗಾರಗಳನ್ನು ಬರೆದ್ರಪ್ಪ ಅಂತಂದ್ರ 6 ಮಂದಿ ಏನ್ ತಿಳಿತಾರ. ಸೊ ಎಟ್ರ ಮ್ಯಾಗ ತಿಳ್ಕೊಂಡ್ರಿ ಕಾಣಿಸ್ತೈತಿ. ಸೊ ಗೂಗಲ್ ಹಿಸ್ಟ್ರಿ ಎಲ್ಲೈತಪ್ಪ ಅಂತಂದ್ರ ಪೂರಾ ಮೈಂಡ್ನಾಗೈತ ನೋಡ್ರಿ. ಸೊ ಈ ವಿಡಿಯೋ ಎಲ್ಲಿವರೆಗೂ ನಿಮ್ಗೆ ಇಷ್ಟ ಆಕೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀನಿ. ಸೊ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.